ಹಾಗಾಗಿ ಎಲ್ಲವೂ ಕೂಡ ಬಿಗ್ನೆಸ್ ಆಗಿ ನೋಡ್ತೀನಿ. ನನಗಿರೋ ಸತ್ಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಮುಹೂರ್ತದಲ್ಲಿ ಕೋಟ್ಯಾಧೀಶ್ವರ ಆಗೋಂಥ ಮುಹೂರ್ತ, ನಿಮ್ಮನೆ ದರಿದ್ರ ಹೋಗೋಂಥ ದೇಶ. ಯಾರಿಗೆಲ್ಲ ಬೇಲ್ ಸಿಕ್ಕಿಲ್ಲ, ಕೋರ್ಟ್ ಕೇಸ್ ಆಗಿಲ್ಲ, ಮತ್ತು ಕೋರ್ಟ್ ಕೇಸ್ ಆಗ್ತೈತೆ, ಪ್ರಾಪರ್ಟಿ ವಿಚಾರ, ಗಂಡ ಹೆಂಡ್ತಿ ಸರಿ ಇಲ್ಲ, ಗಂಡ ಹೆಂಡ್ತಿ ಸರೋಗಬೇಕು, ಮಕ್ಕಳು ಓದಬೇಕು, ಇದೆಲ್ಲ ಈ ಒಂದು ಟೈಮಲ್ಲಿ ನೀವು ಮಾಡಿದರೆ ಖಂಡಿತಲೂ ಕೂಡ ದೇವರು ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೋಗ್ತೀನಿ. ಅಂಥ ಸ್ವರ್ಗದ ಮುಹೂರ್ತ. ಜ್ಯೋತಿಷ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ರೀ, ನಂಗೆ ಚೆನ್ನಾಗಿ ಗೊತ್ತು ರೀ. ಯಾರಿಗೂ ಗೊತ್ತಿಲ್ಲ. ದೇವರು ದಿಂಟು ಇನ್ನೊಂದು ಕತೆ ಹೇಳ್ತಾರೆ ರೀ. ಈ ಪ್ರಪಂಚದಲ್ಲಿ ನನಗೆ ಹೇಳ್ದಂಗೆಲ್ಲ ನಡೀತೈತೆ. ಆದರೆ ಅತಿಯಾಗಿ ಹೇಳೋಕ್ಕೆ ಹೋದರೆ ದೇವರು ನಮ್ಮನ್ನು ಕೂಡ ಬಿಡಲ್ಲ. 100% ಭಾಳ ಬರ್ದಿದ್ದು ಕೇಳಿ. ಜ್ಯೋತಿಷ್ಯನ ಇವತ್ತರೆಗೂ ನನಗೆ ಗೊತ್ತು ಅನ್ನೋರು ಒಬ್ಬರು ಕರ್ಕೊಂಡು ನನ್ನ ಮುಂದೆ ನಿಲ್ಲಿಸ್ಬಿಡಿ. ನಾನು 100 ಆ್ಯಂಗಲಲ್ಲಿ ಹೊಡಿತೀನಿ. ನಾನು 100% ಜ್ಯೋತಿಷ್ಯನ ಮಾತಾಡಬೇಕು ಅಂದರೆ 100% 100 ಆ್ಯಂಗಲಲ್ಲಿ ಮಾತಾಡ್ತೀನಿ, 100 ಆ್ಯಂಗಲಲ್ಲಿ ತಿಳ್ಕೊತೀನಿ. ಯಾಕಂದರೆ ನನಗೂ ಗೊತ್ತಿತ್ತು ನಮ್ಮ ಒಂದು ಒಳ್ಳೆ ಟೈಮ್ ಬುಧ ದಶೆಗೆ ವೆಯ್ಟಿಂಗ್ ಮಾಡ್ತಾಯಿದ್ದೆ. ಹಾಗಾಗಿನೇ ಡಿಸೈಡ್ ಮಾಡಿದ್ದೀನಿ. ಮತ್ತು ಇನ್ನೊಂದು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ನಾನು 100% ನಾನು ಇವತ್ತರೆಗೂ ನನ್ನ ಕ್ಲೈಂಟ್ಸನ್ನ ತುಂಬ VIP ಕ್ಲೈಂಟ್ಸ್, ನಾರ್ಮಲ್ ಕ್ಲೈಂಟ್ ಒಬ್ಬರನ್ನೂ ಬಳಸ್ಕೊಂಡಿಲ್ಲ. ಇನ್ನು ಮುಂದೆ ಇದರ ಜೊತೆಗೆ ನಾನು ಸ್ವಲ್ಪ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಇದ್ದೀನಿ. ಹಾಗಾಗಿ ಯಾರು ಬೇಕಾದ್ರೂ ಫಂಡ್ ಕೊಡ್ಬೋದು, ನನಗೆ ಸಂಬಂಧ ಇರೋದು. ಆ ಫಂಡಿಗೆ ಏನು ಲ್ಯಾಂಡ್ ಮೇಲೆ ಆಗ್ತದೆ ನಾನು ಹಂಗೆ ಅವ್ರ ಕೈ ಕೊಟ್ಬಿಡ್ತೀನಿ. ಅಂದರೆ ಅವರು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು. ಇದನ್ನು ಕೂಡ ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ 100%. ಬುಧ ದಿವಸ ವೆಯ್ಟ್ ಮಾಡ್ತಾಯಿದ್ದೆ. ಇದ್ರ ಜೊತೆಗೆ ಅದನ್ನು ಹ್ಯಾಡ್ ಮಾಡ್ತೇನೆ 100%. ನೆಕ್ಸ್ಟ್ ಇನ್ನೇನು ಸದ್ಯದಲ್ಲೇ ಈ ವರ್ಷ ಎಂಡ್ ಹೊತ್ತಿಗೆ ಅದನ್ನು ಹ್ಯಾಂಡ್ ಮಾಡ್ತೀನಿ. ನನಗೆ ಗೊತ್ತಿರೋ 1 ಲಕ್ಷ, 5 ಲಕ್ಷ, 10 ಲಕ್ಷ ಯಾರು ಕೊಟ್ಟರು ಕೂಡ ಅದನ್ನೆಲ್ಲ ತಗೊಂಡು ಬಿಸ್ನೆಸ್ ಮೇಲೆ ಹಾಕ್ತೀನಿ ಮತ್ತು ವಾಪಸ್ ಅವ್ರಿಗೆ ಕೊಡ್ತಾ ಹೋಗ್ತೀನಿ. ಏನು ಶೇರ್ ಮಾಡ್ತಾ ಅದನ್ನು ನಿಯತ್ತಾಗಿರುತ್ತೆ 100%. ಚೀಟಿಂಗ್ ಎಲ್ಲ ಮಾಡಲ್ಲ. ಯಾಕಂದ್ರೆ ನಂಗೆ ದೇವ್ರು ನಂಗೆ ತುಂಬ ಚೆನ್ನಾಗಿ ಕೊಟ್ಟಾನೆ, ಚೆನ್ನಾಗಿದ್ದೀನಿ 100%. ಯಾಕಂದರೆ ಈ ಬ್ರಾಹ್ಮಿ ಈ ಮುಹೂರ್ತ ಮಾತಾಡ್ಬೇಕಾದ್ರೆ ಅಷ್ಟೊಂದೆಲ್ಲ ಒಳ್ಳೊಳ್ಳೆ ವಿಷಯ ಬರ್ತಾಯಿದೆ, ಎಕ್ಸ್ಟ್ರಾಡ್ನರಿ ಬರ್ತಾಯಿದೆ. ಈ ಲಗ್ನದ ಕ್ವಾಲಿಟಿನ ಹೇಳ್ತೀನಿ, ನೀವು ಕಳೆದೋಗ್ತೀರಾ. ಈ ಲಗ್ನ ವೃಷಭ ಲಗ್ನದಲ್ಲಿ ಕೈ ಮುಗಿತೀನಿ. ನಿಮ್ಮ ಮಕ್ಕಳಿಗೆ ಹೊಸ ಬಟ್ಟೆ ಹಾಕಿ, ನಿಮ್ಮ ಮಕ್ಕಳಿಗೆ ಆ ಟೈಮಲ್ಲಿ ಬೇವು ಬೆಲ್ಲ ತಿನ್ನಿಸಿ, ನಿಮ್ಮ ಗಂಡನಿಗೆ ಹಗ್ ಮಾಡ್ತಿರೋ, ಕಿಸ್ ಮಾಡ್ತಿರೋ ಗೊತ್ತಿಲ್ಲ, ಏನಾರೋ ಒಂದು ಮಾಡಿ 100%. ಇಲ್ಲ ಕಾಲಿಗೆ ಬೀಳ್ತಿರೋ, ಕೈಗೆ ಬೀಳ್ತಿರೋ ನಿಮ್ಮ ತಂದೆ ತಾಯಿಗೆ ನೋಡಿರಿ. ಪ್ರಪಂಚನ ಅನ್ಭೋಗ್ಸೋಕೆ ಬಿಟ್ಟಿರ್ಬೇಕು. ಒಬ್ಬೊಬ್ಬ ಸಿಗಾಕಿರ್ತಾನೆ, ಒಬ್ಬೊಬ್ಬ ಸಿಗಾಕಿನ ಹಾಕೋಲ್ಲ. ಸಿಗಾಕಿನವ್ರಿಗೆ ಅವ್ನು ಹೀರೋನೇ, ಸಿಗಾಕಿದ್ರೆ ಅವ್ನು ಜೀರೋನೇ. ಈ ಪ್ರಪಂಚದಲ್ಲಿ ಬರ್ದಿರ್ತೀವಿ. ಆದರೆ ಯೋಗದ ಮುಹೂರ್ತವನ್ನು ಸಿಗೋದು ಭಾಳ ಅಪರೂಪ. ಈ ಒಂದು ದಿನ ವೆಹಿಕಲ್ ತಗೊಳೋದು, ಈ 19ನೇ ತಾರೀಕು ಅದ್ಭುತವಾದ ಯುಗಾದಿ ಹಬ್ಬದ ದಿವಸ ವೆಹಿಕಲ್ ತಗೊಳೋದು, ಬಟ್ಟೆ ತಗೊಳೋದು, ಇಲ್ಲ ಒಂದು ಹಾಸಿಗೆ ಮೇಲೆ ಒಂದು ಬೆಡ್ಶೀಟನ್ನು ಹಾಸೋದು, ಆ ಬೆಡ್ಶೀಟನ್ನು ಹಾಸ್ಬೇಕು ನನಗೊಂದು ಗಂಡು ಮಗು ಆಗಲ್ಲ ಅಂತ ಪ್ರಾರ್ಥನೆ ಮಾಡೋದು. ಮಕ್ಕಳಿದ್ದಾರೆ, ಇದೊಂದು ಭಾಳ ವೈಬ್ರೇಷನ್. ಮದುವೆ ಆಗಿಲ್ದಾರೆ ಎಷ್ಟೋ ಜನ ಗಂಡು ಮಕ್ಕಳು ಹೆಣ್ಮಕ್ಳು ಒದ್ದಾಡ್ತಿರ್ತೀರ. ಆ ಒಂದು ದೇವರಿಗೆ ಅವತ್ತು ಸಂಕಲ್ಪ ಮಾಡಿ ನಂಗೆ ಮದುವೆ ಮಾಡಿಕೊಡಪ್ಪ ಅಂದ್ರೆ ಒಂದು ವೈಬ್ರೇಷನ್ನು. ಇಲ್ಲ ಎಷ್ಟೋ ಜನಕ್ಕೆ ಜಾಬ್ ಸಿಗ್ತಾರೆ, ನಂಗೆ ಜಾಬ್ ಸಿಗಲಿ ಅಂತ ಆ ಒಂದು ಟೈಮಲ್ಲಿ ಹೂವು ಹಾಕೋದು ದೇವರಿಗೆ. ಇದು ಭಗವಂತ ನಿಮಗಂತ ಒಂದು ಟೈಮನ್ನು ಕೊಟ್ಟವನು. ಈ ಟೈಮನ್ನು ಸಖತ್ ಬ್ಯೂಟಿಫುಲ್ ಟೈಮ್. ನನ್ನ ಲೈಫಲ್ಲಿ ಒಂದು ನಡೆದಿರೋದನ್ನು ಕೂಡ ಒಂದು ಹೇಳ್ತಾ ಹೋಗ್ತೀನಿ ನೋಡಿ. ನನಗೆ ಅವಾಗ ಜ್ಯೋತಿಷ ಗೊತ್ತಿತ್ತು. ನಾನು ನಾರ್ಮಲ್ ಆಗಿದ್ದೆ 100%. ನಿಮ್ಗೆ ಸುಳ್ಳು ಹೇಳ್ತಿಲ್ಲ. ನಾನು ದೊಡ್ಡ ಜ್ಯೋತಿಷ ನಡೆಸೋರು, ಬೆಂಗಳೂರಿಗೆ ದೊಡ್ಡ ಜ್ಯೋತಿಷರು. ನಾನು ಆರಾಮಾಗಿ ನಾನು ಆಟೋ ಆಡ್ಕೊಬಿಟ್ಟು ಅಲ್ಲಿಗೆ ಹೋಗ್ಬೇಕು. ನಾನೆಲ್ಲ ಹೋಗ್ತಾನಲ್ಲ, ಇವ್ರು ಹೇಳೋದೇ ಬೇರೆ, ನಾವು ಹೇಳೋದೇ ಬೇರೆ, ನಮಗೆ ಬೇಡ. ಅವ್ರಿಗೆಲ್ಲ ನಾನೇ ಜ್ಯೋತಿಷ ಹೇಳ್ಬೆ, ನಾನು ಇವ್ರು ಸುದ್ದಿಗೆ ಹೋಗ್ತಾಯಿರಲ್ಲ. ಆದರೆ ನಾನು ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ನನಗೆ ಅಂತ ಒಂದು ಮದುವೆ ಆಗೋಂಥ ಒಂದು ಮುಹೂರ್ತ ಒಂದು 5 ವರ್ಷಕ್ಕೆ ಸಿಕ್ಕಿತ್ತು. ನಾನು ಹುಡುಕಿ, ನಾನೊಬ್ಬ ಇದೆಲ್ಲ ಹುಡುಕಿ 5 ವರ್ಷಕ್ಕೆ ಒಂದು ಸಕ್ಕತ್ತಾಗಿರೋ ಒಂದು ಮುಹೂರ್ತ ಬರ್ತೈತೆ. ಈ ಮುಹೂರ್ತದಲ್ಲಿ ಏನು ಮಾಡೋದಕ್ಕಲ್ಲಿ ಏನೂ ಶಕ್ತಿನೇ ಇಲ್ಲ. ನಾನು ಹೆಂಡ್ತೀನಿ ಇನ್ನೊಂದ್ಸರಿ ಮದುವೆ ಮಾಡ್ಕೊಬಿಡೋಣಪ್ಪ ಅಂತ ಪ್ಲ್ಯಾನ್ ಮಾಡಿದ್ದೆ. ನಾನು ಮದುವೆನೇ ಇನ್ನೊಂದ್ಸರಿ ನಾನು ಹೆಂಡ್ತೀನಿ ಮಾಡ್ಕೊಬೋಣ, ಈ ಸಖತ್ ಮರ್ದಿದ್ದು ಬಿಡಬಾರ್ದು ಅಂತ. ಈ ಥರ ಒಂದು ಸಿಗೋಲ್ಲ ಅಂತ. ಆದರೆ ಅವತ್ತು ನನ್ನ ಲೈಫಲ್ಲಿ ಭಾಳ ಮಿರಾಕಲ್. ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋ ದಿನ ಬರುತ್ತೆ. ಅದು ತಗೊಂಡ್ಮೇಲೆ ನನ್ನ ಮಗಳು ಹುಡ್ತಾರೆ. ಅದಕ್ಕಿಂತ ಇನ್ನೂ ದೊಡ್ಡ ಪ್ರಾಪರ್ಟಿ ಟರ್ನ್ ಓವರ್ ಇರುತ್ತೆ. ಅದೆಲ್ಲನೂ ಮುಗಿಸ್ತೀನಿ. ಮದುವೆ ಮಾಡ್ಕೊಳೋದೇ ಇಲ್ಲ. ಇದೇನು ಆಗಿದೆ ಬಿಟ್ಟಾಕಿದ್ದು ಹೊಸ ಮಾಡ್ಕೊ ಹೋಗೋಣ ಅಂತ. ಆ ಥರ ಇದು ಅದಕ್ಕಿಂತ ಮೀರಿ ಅದ್ಭುತವಾದ ಒಂದು ಮುಹೂರ್ತ. ನೀವೆಲ್ಲರ ಮೇಲೂ ಯುಗಾದಿ ಹಬ್ಬವನ್ನು ಮಾಡ್ತೀರಾ 100%. ಯುಗಾದಿ ಹಬ್ಬವನ್ನು ಮಾಡೋದ್ರಿಂದ ಈ ಒಂದು ಮುಹೂರ್ತ ದಯವಿಟ್ಟು ಈ ರಾಶಿ ಚಕ್ರ ಎಲ್ಲ ತೆಗೆದಿಸಿರಿ ಸರ್. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಯುಗಾದಿ ಹಬ್ಬದ ಹಾಕಿ ಸರ್, ನಿಮ್ಮ ಕೈ ಮುಗಿತೀನಿ ಯಾರು ಕೂತಿರೋರು. ಹಾಗಾಗಿ ಯುಗಾದಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾನು ಹೇಳ್ತಾ ಹೋಗ್ತೀನಿ 100%. ಯಾಕಂದರೆ ಈ ಒಂದು ತುಲಾ ರಾಶಿ, ವೃಷಭ ರಾಶಿಯಲ್ಲಿ ವೃಷಭ ಲಗ್ನ ಬರುತ್ತೆ. ವೃಷಭ ಲಗ್ನದಲ್ಲಿ ಈ ಒಂದು ಮುಹೂರ್ತ ಸಿಗೋದ್ರಿಂದ ಈ ಮುಹೂರ್ತವನ್ನು ನೀವು ದಯವಿಟ್ಟು ಬಳಸ್ಕೊಳ್ಳಿ. ನಿಮ್ಮ ಕೈ ಮುಗಿತೀನಿ. ಯಾಕಂದರೆ ಈ ನಾನು ಜ್ಯೋತಿಷ ಇಷ್ಟು ವರ್ಷ ತಪಸ್ಸು ಮಾಡಿರೋ ಒಂದು ಗಿಫ್ಟಾಗಿ ಕೊಡ್ತಾಯಿದ್ದೀನಿ 100%. ಯಾರೆಲ್ಲ ಈ ವಿಡಿಯೋನ ನೋಡ್ತಿರೋ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋ, ಫೇಸ್ಬುಕ್ಕಲ್ಲಿ ನೋಡ್ತಿರೋ, ಇದನ್ನೆಲ್ಲ ಶೇರ್ ಮಾಡಿ. ಖಂಡಿತ ಕೂಡ ಅದ್ರ ಪುಣ್ಯ ನಿಮಗೆ ಬರುತ್ತೆ 100%. ಏನು ಗ್ಯಾರಂಟಿ. ಟಿವಿನ ನೋಡ್ತಿರೋ, ಫೇಸ್ಬುಕ್ಕಲ್ಲಿ ನೋಡ್ತಿರೋ, ಯೂಟ್ಯೂಬಲ್ಲಿ ನೋಡ್ತಿರೋ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋ, ಶೇರ್ ಮಾಡಿ. ನಮ್ಮ ಸುತ್ತಮುತ್ತ ಇರೋ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮದಿರೇನೆ ಖಂಡಿತ ಕೂಡ ಅವ್ರು ಯಾರು ನಮ್ಮ ಶತ್ರುಗಳಲ್ಲ 100%. ಈ ಪ್ರಪಂಚದಲ್ಲಿ ಯಾರನ್ನೂ ಶತ್ರುವಾಗಿ ನೋಡಬೇಡ್ರಿ ರೀ. ಅವನಂತ ಮುಟ್ಟಾಳ ಇನ್ನೊಬ್ಬಲ್ಲ. ಯಾರನ್ನೂ ಶತ್ರುವಾಗಿ ನೋಡ್ಬೇಡಿ. ನಾನೆಲ್ಲ ನೋಡಿ ಅನುಭವಿಸ್ಬಿಟ್ಟು ಹೇಳ್ತೀನಿ ಖಂಡಿತಲ್ಲ. ಇಲ್ಲಿ ಯಾರು ನಮ್ಮವರಲ್ಲ ರೀ, ನಾವು ಕೂಡ ಅವರವರಲ್ಲ. ಆದರೆ ನಮ್ಮ ಮನಸ್ಸು ಸೃಷ್ಟಿಗೆ ಒಂದು ಲೆಕ್ಕ ಅಂತ ಇರುತ್ತಲ್ಲ, ಆ ಸೃಷ್ಟಿಗೆ ಲೆಕ್ಕದಲ್ಲಿ ನಾವು ಕರೆಕ್ಟಾಗಿದ್ದರೆ ಸಾಕು. ಸೃಷ್ಟಿ ಲೆಕ್ಕಕ್ಕೆ
ಮನುಷ್ಯನ ಲೆಕ್ಕಕ್ಕೆ ಯಾರು ಇರೋಕ್ಕಾಗಲ್ಲ 100%. ಮನುಷ್ಯರೆಲ್ಲರೂ ಪ್ರಾಡೇನೆ, ಎಲ್ಲ ಒಳ್ಳೆಯರು ಅಂತ ಹೇಳ್ತಾರೆ. ಅದನ್ನು ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಾನು ನೋಡಿದೆ, ನನ್ನ ಜ್ಯೋತಿಷ್ ಹೇಳ್ಬೇಕಾದ್ರೆ ಇಲ್ಲಿತ್ತು ಕೂದಲು ಹೇಳ್ತಾ ಇಲ್ಲಿವರೆಗೆ ಹೋಗಿತ್ತು. ನನ್ನ ಆಫೀಸಲ್ಲಿ 30-35 ಜನ ಕೆಲಸಕ್ಕೆ ಇಟ್ಟಿದ್ದೀರಿ ಫೋನ್ ರಿಸೀವ್ ಮಾಡೋಕ್ಕೆ. 35 ಜನ ಫೋನ್ ಎತ್ತಕ್ಕೆ ಕೆಲಸಕ್ಕೆ ಇಟ್ಟಿದ್ದೆ. ಅಷ್ಟೆಲ್ಲ ನೋಡಿಬಿಟ್ಟಿದ್ದೀನಿ. ನನ್ನ ಹತ್ರ ಕೇಳಿದವ್ರು ಇಂಥವ್ರು ಇಲ್ಲ ಅನ್ನೋಂಗಿಲ್ಲಪ್ಪ, ಅಷ್ಟೆಲ್ಲ ಜನ. ಅದ್ರ ಒಬ್ಬರನ್ನು ಬರ್ಸ. ಯಾಕೆ ವೃಷಭ ಲಗ್ನ ಎಷ್ಟು ಗಂಟೆಗೆ ಬರುತ್ತೆ ತಾಯಿ ಅಂದರೆ ದಯವಿಟ್ಟು ಬರ್ಕೊಳ್ಳಿ. ಟಿ ವಿಲೂ ಕೂಡ ಈ ಟೈಮನ್ನು ಮಂಚಿನ ಮಾಡಿ, ಯಾರು ಇದ್ದರೆ ಟೈಪ್ ಮಾಡೋರಿದ್ದರೆ ಟೈಪ್ ಮಾಡಿ ನೋಡಿ. ವೃಷಭ ಲಗ್ನಕ್ಕೆ 9:45 ಈ ಒಂದು ವೃಷಭ ಲಗ್ನ ಸ್ಟಾರ್ಟ್ ಆಗುತ್ತೆ. 9:45 ವೃಷಭ ಲಗ್ನ ಸ್ಟಾರ್ಟ್ ಆಗುತ್ತೆ. ವೃಷಭ ಲಗ್ನ 9:45 ಸ್ಟಾರ್ಟ್ ಆಗಿ 11:40 ಮುಗಿದಿದೆ. ಈ ಒಂದು ಬ್ರಾಹ್ಮಿ ಮುಹೂರ್ತ, ಆ ಮುಹೂರ್ತ, ಈ ಮುಹೂರ್ತ ಅಂತ ದಯವಿಟ್ಟು ಕ್ರೆಡಿಟ್ ಆಗಬೇಡಿ. ಅದು ಆ ಮುಹೂರ್ತನೂ ತಂದಿದ್ದೀನಿ, ಆದರೆ ಪಾಸಿಟಿವ್ ಹೇಳಿ ಮುಗಿಸ್ಬಿಡೋಣ ಅಂತ ತಂದಿದ್ದೀನಿ. ನೆಗೆಟಿವ್ನ ಹೇಳ್ತಾ ಇದ್ದರೆ ತಪ್ಪದು. ಎಲ್ಲ ಮುಹೂರ್ತವನ್ನು ತಂದಿದ್ದೀನಿ, ಆದರೆ ವೃಷಭ ಲಗ್ನದ ಮುಹೂರ್ತವನ್ನು ನಾನು ಮುಗಿಸ್ಕೊಡ್ತಾ ಹೋಗ್ತೀನಿ 100%. ಯಾಕೆ ವೃಷಭ ಲಗ್ನ 9:45 ದಯವಿಟ್ಟು ಬರ್ಕೊಳ್ಳಿ. ಇಲ್ಲೂ ಕೂಡ ಮಂಚ್ ಮಾಡಿ ಸರ್. ವೃಷಭ ಲಗ್ನ 9:45 11:40 ವೃಷಭ ಲಗ್ನ ಸ್ಟಾರ್ಟ್ ಆಗುತ್ತೆ. ಹೆಚ್ಚು ಕಮ್ಮಿ ಈ ಲಗ್ನದಲ್ಲಿ ಮಾಡೋದ್ರಿಂದ, ನೀವು ಪೂಜೆ ಮಾಡೋದ್ರಿಂದ, ಮತ್ತು ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅಂದರೂ ಕೂಡ ಅವತ್ತು ಗಂಡ ಹೆಂಡತಿ ಅನ್ಯೂನ್ಯಾಗಿರ್ಬೋದು ಆ ಟೈಮಲ್ಲಿ 100%. ಅದು ಕೂಡ ಲಾಭ ಸಿಗುತ್ತೆ. ವಾಹನ ಪೂಜೆ, ಭೂಮಿ ಪೂಜೆ, ಕ್ಯಾಶ್ ಬಾಕ್ಸ್ ಪೂಜೆ, ಏನು ಬೇಕಾದ್ರೆ ಈ ಮುಹೂರ್ತವನ್ನು ಬಳಸ್ಕೊಳ್ಳಿ. ಈ ಮುಹೂರ್ತಕ್ಕೆ ನೆಗೆಟಿವ್ ಅನ್ನೋದೇ ಇಲ್ಲ. ಈ ಟೈಮ್ ತುಂಬ ಬ್ಯೂಟಿಫುಲ್ ಅಂತ ಟೈಮು. ನ್ಯೂಮರಾಜಿ ಕೂಡ ಅದ್ಭುತವಾದ ಒಂದು ಟೈಮ್ ಇರುತ್ತೆ. ಇದನ್ನು ಬಳಸ್ಕೊಳ್ಳಿ. 9:45 11:40 ಈ ಪೂಜೆನ ನಿಮ್ಮ ಮನೇಲಿ ಮಾಡಿ. ದಯವಿಟ್ಟು ದೇವರೇ ಬಂದು ಬೇರೆ ಯಾರು ಹೇಳ್ಬೇಡ್ರಿ. ಇದನ್ನು ಯಾರೂ ಇವತ್ತರೆಗೂ ಹೇಳಿಲ್ಲ. ಇವತ್ತು ನಾನು ಫಸ್ಟ್ ಹೇಳ್ತಾಯಿದ್ದೀನಿ. ಇದನ್ನೆಲ್ಲ ಕಾಪಿ ಮಾಡ್ಕೊಂಡು ನಾನು ಇನ್ಸ್ಟಾಗ್ರಾಮ್ಗೆ ಓಡಿಸ್ಕೋಬೇಕು, ಯೂಟ್ಯೂಬ್ ಓಡಿಸ್ಕೋಬೇಕು ಅಂತ ಬಂದವ್ರು ಮತ್ತೆಲ್ಲ ಕೇಳಬೇಡಿ. ಖಂಡಿತ ಕೂಡ ಹೇಳ್ತೀವಿ, ಕೇಳಿ. ನಾನು ನೋಡಿದ್ದೀನಿ ರೀ ಪ್ರಪಂಚನ. ಎಲ್ಲರೂ ದುಡ್ಡು ಮಾಡ್ತಾರೆ, ಎಲ್ಲರೂ ಮನೆ ತಾತಾರೆ, ಎಲ್ಲರೂ ಕಾರ್ ತಗೋತಾರೆ. ಅದರ ಜ್ಞಾನ ಎಲ್ಲರೂ ತಾನಕ್ಕಾಗಲ್ಲ ರೀ. ಜ್ಞಾನ ದೇವರು ಒಬ್ಬನೇ ಕೊಡೋದು. ವಿದ್ಯೆ ಇದ್ರೆಲ್ಲ ಜ್ಞಾನ ಇರಲ್ಲ ರೀ. ಜ್ಞಾನನೇ ಬೇರೆ, ವಿದ್ಯೆನೇ ಬೇರೆ, ಬುದ್ಧಿನೇ ಬೇರೆ. ಬರ್ದಿದ್ದು ಕೇಳಿ.